ವಿದೇಶಿ ಪತ್ರಿಕೆಯೊಂದರಲ್ಲಿ ಇತ್ತೀಚೆಗೆ ಒಂದು ವಿಶಿಷ್ಟ ಜಾಹೀರಾತು ಪ್ರಕಟಗೊಂಡಿತ್ತು. ಶೀರ್ಷಿಕೆ ಹೀಗಿತ್ತು: ವೃದ್ಧ ದಂಪತಿ ಬೇಕಾಗಿದ್ದಾರೆ, ನಮ್ಮ ಜೊತೆಯಲ್ಲಿ ಇರಬೇಕು. ಜಾಹೀರಾತಿಗೆ ಪ್ರತಿಕ್ರಿಯೆ ಕೂಡ ಬಂತು. ವೃದ್ಧೆಯೊಬ್ಬರು ಕರೆ ಮಾಡಿ ಕೇಳಿದರು, ನಿಮ್ಮ ಜಾಹೀರಾತಿನಂತೆ ನಿಮ್ಮ ಕೆಲಸ ನಮಗೆ ಬೇಕು. ಕೆಲಸ ಏನೇನು ಮಾಡಬೇಕು? ಜಾಹೀರಾತು ನೀಡಿದವರು ಹೇಳಿದರು, ನೀವು ಏನು ಕೆಲಸ ಮಾಡಬೇಕಾಗಿಲ್ಲ. ನಾವು ಇಬ್ಬರು ವೈದ್ಯರಾಗಿದ್ದೇವೆ. ನಾವು ಕೆಲಸಕ್ಕೆ ಹೋಗುತ್ತೇವೆ. ನಮ್ಮ ತಾಯಿ ಇತ್ತೀಚೆಗೆ ನಿಧನ ಹೊಂದಿದರು. ನಮಗೆ ತಂದೆ ತಾಯಿಯಾಗಿ ಇರುವುದೇ ನಿಮ್ಮ ಕೆಲಸ. ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಸೇವಕರಿದ್ದಾರೆ, ಆದರೆ ನಮ್ಮನ್ನು ಕೇಳುವವರು ಯಾರೂ ಇಲ್ಲ. ಮಕ್ಕಳೇ, ಇಂದು ತಡವಾಗಿ ಏಕೆ ಬಂದಿರಿ? ಊಟ ಮಾಡಿದ್ರೋ ಇಲ್ಲವೋ ಎಂದೆಲ್ಲ ನಮ್ಮನ್ನು ಕೇಳುವವರೇ ಇಲ್ಲ. ಕೆಲಸ ಮುಗಿಸಿ ಮನೆಗೆ ಬಂದಾಗ ನಮ್ಮನ್ನು ಪ್ರೀತಿ ವಾತ್ಸಲ್ಯಗಳಿಂದ ಮಾತನಾಡಿಸುವವರು ನಮಗೆ ಬೇಕು. ಈ ಕೆಲಸವನ್ನು ನೀವು ಮಾಡಬೇಕು ಎಂದು ಪತ್ರಿಕಾ ಜಾಹೀರಾತು ನೀಡಿದವರು ಹೇಳಿದಾಗ ವೃದ್ಧ ದಂಪತಿಗಳ ಕಣ್ಣುಗಳು ತೀವ್ರಗೊಂಡವು. ಜಗತ್ತಿನ ವಿಚಿತ್ರ ಹೇಗಿದೆ ಎಂದರೆ, ಯಾರ ಮನೆಯಲ್ಲಿ ವೃದ್ಧ ತಂದೆ ತಾಯಿಯರು ಇರುವರೋ ಅವರ ಬಗ್ಗೆ ಮಕ್ಕಳ ಕಾಳಜಿಯೇ ಇಲ್ಲ. ಯಾರ ಮನೆಯಲ್ಲಿ ತಂದೆ ತಾಯಿ ಇಲ್ಲವೋ ಅವರು ಅಯ್ಯೋ ಅಪ್ಪ ಇರಬೇಕಿತ್ತು, ಅಯ್ಯೋ ಅಮ್ಮ ಇರಬೇಕಿತ್ತು ಎನ್ನುತ್ತಾರೆ. ನೆನಪಿನಲ್ಲಿರಲಿ, ತಂದೆ ತಾಯಿಯರ ಪ್ರೀತಿ ಮಾತ್ರ ಯಾವಾಗಲೂ ಉಚಿತ ಮತ್ತು ಧಾರಾಳ. ಅನಂತರದ ಎಲ್ಲ ಸಂಬಂಧಗಳು ಯಾವುದೇ ರೂಪದಲ್ಲಿ ಬೆಲೆ ತೆರಬೇಕಾಗುತ್ತದೆ. ಸಂಪೂರ್ಣ ಸೃಷ್ಟಿಯಲ್ಲೇ ತಂದೆ ತಾಯಿಗೆ ಮಿಗಿಲಾದದ್ದು ಬೇರೇನೂ ಇಲ್ಲ. ಎಲ್ಲ ಮಕ್ಕಳು ಈ ಮಾತನ್ನು ಅರ್ಥ ಮಾಡಿಕೊಳ್ಳುವಂತಿದ್ದರೆ ಇದ್ದಾಗ ಅದಕ್ಕೆ ಬೆಲೆ ಇರೋದಿಲ್ಲ. ಕಣ್ಮರೆಯಾದಾಗ ಅದರ ಮಹತ್ವ ಗೊತ್ತಾಗೋದು. ಆದರೆ ಕಣ್ಮರೆಯಾಗುವವರೆಗೂ ಅದರ ಕೊರತೆಯ ಅನುಭವ ಗೊತ್ತಾಗೋದಿಲ್ಲ.